ನಮ್ಮೊಂದಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಬಸ್ ದರ ಏರಿಕೆ ಸಂಬಂಧಪಟ್ಟ ಪ್ರಸ್ತಾಪ ಇದೆ, ಕ್ಯಾಬಿನೆಟ್ ಮುಂದಿಟ್ಟಿದ್ರು, ಏನಾಯಿತು ಅಂತ ಹೇಳಿ ಅವ್ರನ್ನ ಕೇಳೋಣ. ಸರ್, ಈಗ ಮೊದಲನೇದಾಗಿ ಬಸ್ ದರ ಹೆಚ್ಚಳ ಮಾಡುವಂಥ ಪ್ರಸ್ತಾಪ ಇತ್ತು. ಈ ಪ್ರಸ್ತಾಪ ಏನು ಸರ್, ಯಾಕೆ ಇದು ಬೇಕಿತ್ತು ಅಂತ ಈ ಸಂದರ್ಭಕ್ಕೆ? ಯಾಕೆ ಬೇಕಾಗಿತ್ತು ಅಂದರೆ, ಈಗ ನಮ್ಮ BMTC 2014ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ಟಿಕೆಟ್ ದರ ಏರಿಸಿದ್ವಿ. ಆವತ್ತು ಡೀಸೆಲ್ ಬೆಲೆ ಬರೀ 30 ರೂಪಾಯಿ ಇತ್ತು. ಸ್ಯಾಲ್ರೀಸು ಕಡಿಮೆ ಇತ್ತು, ಮತ್ತು ವೇರ್ ಆ್ಯಂಡ್ ಟೇರು ಕಡಿಮೆ ಇತ್ತು. ಉಳಿದಿರ್ತಕ್ಕಂಥ 3 ಕಾರ್ಪೊರೇಷನ್ನು, ಕಲ್ಯಾಣ ಕರ್ನಾಟಕ, ವಾಯವ್ಯ ಕರ್ನಾಟಕ, KSRTC, 2020 ಜನವರಿ 25ನೇ ತಾರೀಕು ಟಿಕೆಟ್ ದರ ಏರಿಸಿದ್ದು. ಈ ಜನವರಿ 25ಕ್ಕೆ 5 ವರ್ಷ ಮುಂಚೆ 5 ವರ್ಷದಿಂದ ಟಿಕೆಟ್ ದರ ಏರಿಸಿರಲಿಲ್ಲ. ಆಗ ಪೆಟ್ರೋಲ್ ಬೆಲೆ 5 ವರ್ಷಕ್ಕೆ ಹಿಂದೆ 60 ರೂಪಾಯಿ ಇತ್ತು, ಈಗ 95-96 ಇರಬೇಕು. ಆಮೇಲೆ 5 ವರ್ಷಕ್ಕೆ ಮುಂಚೆ ಎರಡೇ ಉದಾಹರಣೆ ಕೊಡ್ತೀನಿ ನಿಮಗೆ. 9,16,00,000 ಡೀಸೆಲ್ಗೆ ಒಂದು ದಿನಕ್ಕೆ ಖರ್ಚಾಗ್ತಾಯಿತ್ತು, 4 ಕಾರ್ಪೊರೇಷನ್ ಸೇರಿ. ಈಗ 13,21,00,000 ಪ್ರತಿದಿನ ಖರ್ಚಾಗುತ್ತೆ. ಅಂದರೆ ಹತ್ತಿರ 4 ಕೋಟಿ ಪ್ರತಿದಿನ ಡೀಸೆಲ್ ಒಂದಕ್ಕೆ ಖರ್ಚಾಗುತ್ತೆ. ಸ್ಯಾಲ್ರೀಸು ನಮ್ಮಲ್ಲಿ 1 ಲಕ್ಷ ಜನ ಮೇಲಿದ್ದಾರೆ, ಅವರಿಗೆ 12,85,00,000 5 ವರ್ಷಕ್ಕೆ ಮುಂಚೆ ಒಂದು ದಿನಕ್ಕೆ ಖರ್ಚಾಗ್ತಾಯಿತ್ತು. ಈಗ 18,36,00,000 ಆಗ್ತಾಯಿದೆ. ಅಂದರೆ ಹತ್ತಿರ 5.25 ಕೋಟಿ ಅಷ್ಟು ಹಣ ಒಂದು ದಿನಕ್ಕೆ ಜಾಸ್ತಿ ಆಗ್ತಾಯಿದೆ. ಅಂದರೆ ಒಂದು ದಿನಕ್ಕೆ ಡೀಸೆಲ್ಲು ಸ್ಯಾಲ್ರೀಸಿಂದ 2ರಿಂದನೇ 10 ಕೋಟಿ ನಮಗೆ ಹೆಚ್ಚು ಖರ್ಚಾಗ್ತಾಯಿದೆ. ಆದಾಯ ಜಾಸ್ತಿ ಆಯಿತು, ಖರ್ಚು ಜಾಸ್ತಿ ಆಗಿದೆ. ಆದಾಯಕ್ಕಿಂತಲೂ ಖರ್ಚು ಜಾಸ್ತಿ ಆಗಿದೆ. ಇದ್ರ ಜೊತೆಗೆ BJP ಆಡಳಿತ ಮಾಡೋರಲ್ಲ, 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಹರಿಶ್ಚಂದ್ರ ಥರ ಮಾತಾಡ್ತಾರೆ ಅವರು. 5,900 ಕೋಟಿ ಅವ್ರ ಸಾಲ ಇಡದೇ ಇದ್ದರೆ ನಾವು ಇನ್ನೂ ಒಂದಷ್ಟು ದಿನ ಮುಂದಕ್ಕೆ ತಳ್ತಾ ಇದ್ವಿ. ಅವರು ಸಾಲ ಇಟ್ಟಿದ್ದರಿಂದ ನಮಗೆ ಅನಿವಾರ್ಯವಾಗಿ ಸ್ವಲ್ಪ ಬೆಲೆ, ನಮಗೂ ಇಷ್ಟ ಇಲ್ಲ, ಆದರೂ ಅನಿವಾರ್ಯವಾಗಿ ಸಂಸ್ಥೆ ದೃಷ್ಟಿಯಿಂದ ಮಾಡಿದ್ದೀವಿ. ಆಮೇಲೆ ನಮ್ಮ ಯೂನಿಯನ್ನವರು ಕೂಡ ಗಲಾಟೆ. ಅವ್ರದ್ದೇನೆಂದರೆ, ನೀವು ಟಿಕೆಟ್ ದರ ಏರಿಸಿಲ್ಲ, ನಮಗೇನು ಸವಲತ್ತುಗಳು ಕೊಡಬೇಕು ನಮ್ಮ ಎಂಪ್ಲಾಯೀಸ್ಗೆ ಕೊಡೋಕ್ಕಾಗ್ತಿಲ್ಲ ಅಂತ ಅವ್ರದ್ದು ಕೂಡ ಗಲಾಟೆ ಇತ್ತು. ಮತ್ತು ನಮ್ಮ 4 ಬೋರ್ಡು, ಅವರು ಬೋರ್ಡ್ನವರು ಖರ್ಚು ನಮ್ಗೆ ಜಾಸ್ತಿ ಆಗ್ತಾಯಿದೆ, ಆದಾಯ ಜಾಸ್ತಿ ಆಗಿದ್ರೂ ಕೂಡ ಆದಾಯಕ್ಕಿಂತಲೂ ಖರ್ಚು ಜಾಸ್ತಿ ಆಗ್ತಾ ಇರೋದ್ರಿಂದ ನಮಗೆ ಸಂಸ್ಥೆಗಳು ನಡೆಸೋಕ್ಕೆ ಕಷ್ಟ ಆಗುತ್ತೆ, ಬೆಲೆ ಜಾಸ್ತಿ ಮಾಡಿ ಅಂತ ಕೇಳ್ಕೊಂಡಿದ್ರು. ಇವತ್ತು ಅನುಮೋದನೆ ಆಗಿದೆ. ಸರ್, ಈಗ ಎಷ್ಟು % ಜಾಸ್ತಿ ಮಾಡಲಾಗುತ್ತೆ ಮತ್ತು ಇದರಿಂದ ಎಷ್ಟು ಲಾಭ ಆಗುತ್ತೆ ಸರ್ ಅಂತ? 15 ಒಂದು 900 ಕೋಟಿ, 900 1,000 ಕೋಟಿ ಜಾಸ್ತಿ ಆಗುತ್ತೆ. ಯಾವಾಗಿನ ಜಾರಿ ಪ್ಲಾನ್ ಇದೆ ಸರ್? 5ನೇ ತಾರೀಕು ಮಾಡ್ತೀರಿ. ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಶಕ್ತಿ ಯೋಜನೆಯಿಂದ, ಶಕ್ತಿ ಯೋಜನೆ ಜನರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟರಿ, ಅದೇ ನಿಮ್ಗೆ ಹೊರೆ ಆಗ್ತಿದೆ, ಅದರಿಂದಲೇ ಈಗ ಈ ಒಂದು ಯೋಜನೆಯನ್ನು ಬಸ್ ದರ ಏರಿಕೆ ಪ್ರಸ್ತಾಪ ಆಯಿತು ಅಂತ ಹೇಳಿ. ಶಕ್ತಿ ಯೋಜನೆ ಈಗಲೂ ಇದೆಯಲ್ಲ, ಮಹಿಳೆಯರು ಏನು ಎಷ್ಟು ಜನ ಓಡಾಡ್ತಾರೆ ಅಷ್ಟು ಜನ ಸರ್ಕಾರನೇ ಕೊಡುತ್ತೆ ನಮಗೆ. ಶಕ್ತಿ ಯೋಜನೆಗೂ ಇದಕ್ಕೂ ಸಂಬಂಧನೇ ಇಲ್ಲ. ಶಕ್ತಿ ಯೋಜನೆಯಲ್ಲಿ ಯಾರು ಮಹಿಳೆಯರು ಓಡಾಡ್ತಾ ಇದ್ದಾರೆ, ಟಿಕೆಟ್ ದರ ಏರಿಸಿದ್ರು ಕೂಡ ಅದನ್ನು ಕೂಡ ಸರ್ಕಾರನೇ ಭರಿಸುತ್ತೆ. ನೀವೀಗ ಯುವ ನಿಧಿ ಕೊಟ್ರಿ, ನಿರುದ್ಯೋಗ ಇತ್ತು, ಕೇಂದ್ರ ಸರ್ಕಾರದ ವಿರುದ್ಧನೇ ಒಂದು ಕೊಟ್ರಿ. ಅದಾದ ಬಳಿಕವಾಗಿ ಈಗ ಬೆಲೆ ಏರಿಕೆ ಆಯಿತು, ಅದಕ್ಕೆ ಗೃಹಲಕ್ಷ್ಮಿ ಯೋಜನೆ ಕೊಡ್ತೀವಿ, ನಾವು ಬೆಲೆ ಏರಿಕೆಯನ್ನು ತಡಿಬೇಕು ಅಂತೇಳಿ ಅಂತ. ಪೆಟ್ರೋಲ್ ಬೆಲೆ ಏರಿಕೆಗೆ ನೀವು ಶಕ್ತಿ ಯೋಜನೆ ಸಮಸ್ಯೆ ಆಗಬಾರ್ದು ಅಂತೇಳಿ ನೀವು ಒಂದು ಕಡೆ ಅದೆಲ್ಲ ವಿರುದ್ಧ ಹೋರಾಟ ಮಾಡ್ಕೊಳ್ಬೋದು. ನೀವೇ ಜಾಸ್ತಿ ಮಾಡಿದ್ರೆ ಒಂದು ಸಾರ್ಥಕತೆ ಅನಿಸುತ್ತಾ ಅಂತ? ಈಗ ಒಂದು ಸಂಸ್ಥೆ, ಇವತ್ತು ನಾನು ಮಿನಿಸ್ಟರ್ ಆಗಿದ್ದೀನಿ, ನೆನ್ನೆ ಯಾರೋ ಇದ್ದರು, ನಾಳೆ ಯಾರೋ ಇರ್ತಾರೆ. ಸಂಸ್ಥೆಗಳು ಉಳಿಬೇಕೋ ಬೇಡ? ಒಂದು ದಿನಕ್ಕೆ ಡೀಸೆಲ್ಲು ಸ್ಯಾಲ್ರೀಸಿಂದಾನೆ 10 ಕೋಟಿ ನಮಗೆ ಖರ್ಚು ಜಾಸ್ತಿ ಬರ್ತಾಯಿದೆ. ಅದನ್ನು ಎಲ್ಲಿ ತರ್ತೀರಾ ನೀವು? ಈಗ ಮೋದಿ ಸಾಹೇಬರು 2014ರಲ್ಲಿ 30 ರೂಪಾಯಿ ಡೀಸೆಲ್ ಇತ್ತು, ಈಗ ಡೀಸೆಲ್ಲು ಪೆಟ್ರೋಲ್ನ 90 ರೂಪಾಯಿ 100 ರೂಪಾಯಿ ಮಾಡಿಬಿಟ್ರು. ದಿನನಿತ್ಯದ ಅಗತ್ಯ ವಸ್ತುಗಳು ಅವರು ಕೂಡ ಜಾಸ್ತಿ ಮಾಡಿಬಿಟ್ರು. ಅವರೆಲ್ಲ ಇಳಿಸ್ಬಿಟ್ರೆ ನಾವು ಕೂಡ ಇದನ್ನು ಕಡಿಮೆ ಮಾಡ್ಬೋದು. ಪ್ರತಿ ಬಾರಿ ಯೋಜನೆ ನಿಲ್ಲಿಸ್ತೀನಿ ಅಂತ ಹೇಳಿದಾಗಲೂ ಕೂಡ BJP ಹೇಳ್ತಾ ಇತ್ತು ಶಕ್ತಿ ಯೋಜನೆ ನಿಲ್ಲಿಸ್ತಾರೆ ಅಂತೇಳಿ. ಆವಾಗ ರಾಮಲಿಂಗಾರೆಡ್ಡಿ ಇಲ್ಲ ಅಂತಿದ್ರು. ಇದೀಗ ದಿವಾಳಿ ಆಗಿದೆ ಅನ್ನೋದು ತೋರಿಸ್ತೀರಿ, ಗೌರ್ಮೆಂಟರ ಬಳಿ ದುಡ್ಡಿಲ್ಲ ಅಂತೇಳಿ ತೋರಿಸ್ತಿದ್ದು BJP ಆರೋಪ ಸರ್. ಇದು BJP ಅವರಿಗೆ ಅವ್ರ ನಾಚಿಕೆ ಇಲ್ಲ ಜನ. 5,900 ಕೋಟಿ ಸಾಲ ಇಟ್ಟೋಗಿದ್ದಾರೆ ಅವರು. ಅದಕ್ಕೆ ಉತ್ತರ ಕೊಡಲಿ, ಯಾಕಪ್ಪ ಸಾಲ ಇಟ್ಟೋದ್ರಿ ಅಂತ ನಿಮ್ಮ TV ಮುಖಾಂತರ ಅವ್ರಿಗೆ ಕೇಳ್ತೀನಿ. 5,900 ಕೋಟಿ ಸಾಲ, 1,000 ಕೋಟಿ 2,000 ಕೋಟಿ ಇಲ್ಲ, 5,900 ಕೋಟಿ ಸಾಲ ಇಟ್ಟೋಗಿದ್ದಾರೆ ಇವರು ನೀತಿ ಮಾತಾಡ್ತಾರೆ ಇವರು. ಓಕೆ,
ಇದಿಷ್ಟು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತುಗಳು. ಕ್ಯಾಮ್ರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.